ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕರ್ನಾಟಕ ಹಿಜಾಬ್ ಪ್ರಕರಣ ಅರ್ಜಿ ವಿಚಾರಣೆ ನಡೆಯಿತು. ವಿಚಾರಣೆ ವೇಳೆ ಏನೇನಾಯಿತು, ವಾದ ಪ್ರತಿವಾದ ಹೇಗಿತ್ತು, ಬನ್ನಿ ನೋಡೋಣ. ಉಡುಪಿಯಿಂದ ಶುರುವಾದ ಹಿಜಾಬ್ ವಿವಾದ ಹಂತ ಹಂತವಾಗಿ ಕರ್ನಾಟಕವನ್ನೇ ಆವರಿಸಿತ್ತು. ಕೊನೆಗೆ ಮಾರ್ಚ್ 15ರಂದು ಹೈಕೋರ್ಟ್ ಮುಖ್ಯಪೀಠ ಶಾಲೆಗಳಲ್ಲಿ ಸಮವಸ್ತ್ರಕ್ಕೆ ಮನ್ನಣೆ ನೀಡಿ ಯಾವುದೇ ಧರ್ಮ ಸಂಕೇತ ಸೂಚಿಸೋ ವಸ್ತ್ರ ಧರಿಸದಂತೆ ಆದೇಶ ನೀಡಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿದ್ದ ಕರ್ನಾಟಕದ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇವತ್ತು ವಿಚಾರಣೆಯೂ ನಡೆಯಿತು. ಹಿಜಾಬ್ ಧರ್ಮ ಸಂಕೇತದ ವಸ್ತ್ರ ಅಲ್ಲ, ವಯಸ್ಸಿಗೆ ಬಂದ ಹೆಣ್ಣಿಗೆ ಬೇಕಿರುವ ಅವಶ್ಯಕತೆ. ಸಂವಿಧಾನದ 25ನೇ ವಿಧಿಯಲ್ಲೇ ಅವಕಾಶವಿದೆ. ಹೀಗಿದ್ದಾಗ ಹಿಜಾಬ್ ಧರಿಸಬೇಡಿ ಅಂದ್ರೆ ಅರ್ಥವಿಲ್ಲ. ಶಾಸಕರೇ ಅಧ್ಯಕ್ಷರು, ಅವರೇ ಹಿಜಾಬ್ ವಿರೋಧಿಸಿದ್ದಾರೆ. ಮಕ್ಕಳನ್ನ ಶಾಲೆಯಿಂದ ಹೊರಹಾಕಿದ ಘಟನೆಗಳೂ ಆಗಿವೆ ಅಂತ ಯುವತಿಯ ಪರ ವಕೀಲ ಸಂಜಯ್ ಹೆಗ್ಡೆ ವಾದ ಮಂಡಿಸಿದ್ರು. ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಸರ್ಕಾರಿ ಪರ ಮತ್ತೊಬ್ಬ ಅಡ್ವೊಕೇಟ್ ಜನರಲ್ ನಾವಡಗಿಯವರು ವಾದ ಮಾಡಿದ್ರು. ಹಿಜಾಬ್ ಬಳಿಕ ಭಗವಧ್ವಜ ಶಾಲು ಶುರುವಾಯಿತು. ಶಿಕ್ಷಣ ಸಂಸ್ಥೆಯಲ್ಲಿ ಅಶಾಂತಿಗೂ ಕಾರಣವಾಯಿತು. ಸಮವಸ್ತ್ರದ ನಿರ್ಧಾರ ಶಿಕ್ಷಣ ಸಂಸ್ಥೆಗಳಿಗೆ ಬಿಟ್ಟಿದ್ದೀವಿ. ಹೈಕೋರ್ಟ್ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸಿದೆ. ಎಲ್ಲರಿಗೂ ಸಮವಸ್ತ್ರ ನಿಯಮ ಪಾಲಿಸಲು ಹೇಳಿದೆ. ಕೇವಲ ಹಿಜಾಬ್ ವಿಚಾರದಲ್ಲಿ ಮಾತ್ರ ಆದೇಶಿಸಿಲ್ಲ. ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್, ಸಂವಿಧಾನದ ಪ್ರಕಾರ ನಮ್ಮದು ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಸಮಾನರು ಅನ್ನೋದಕ್ಕೆ ಸಮವಸ್ತ್ರ ಮಾಡಿದ್ದಾರೆ. ಹೀಗಿದ್ದಾಗ ಶಾಲೆಗೆ ಹಿಜಾಬ್ ಧರಿಸಿ ಹೋಗಬಹುದೇ? ಸರ್ಕಾರಿ ಸಂಸ್ಥೆಗಳಲ್ಲಿ ಧರ್ಮದ ಉಡುಪು ಧರಿಸಬಹುದೇ? ಈ ಬಗ್ಗೆ ಮತ್ತಷ್ಟು ಕೂಲಂಕುಷವಾದ ಚರ್ಚೆ ಅಗತ್ಯವಿದೆ. ಸೆಪ್ಟೆಂಬರ್ 7ರ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ವಿಚಾರಣೆ ನಡೆಸೋಣ ಅಂತ ಹೇಳಿತು. ಹೀಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಿಜಾಬ್ ವಿಷಯದ ವಾದ ಪ್ರತಿವಾದ ನಡೆಯಿತು. ಸೆಪ್ಟೆಂಬರ್ 7ಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರಕ್ಕೆ ಬಿಜೆಪಿ ವಿಡಿಯೋ ಸಾಕ್ಷಿ ಕೊಟ್ಟಿದೆ. ಆರೋಪಿ ತಂದೆಯ ಜೊತೆ ನಡೆಸಿದ್ದ ರಹಸ್ಯ ಕಾರ್ಯಾಚರಣೆ ವಿಡಿಯೋ ಹರಿಬಿಟ್ಟಿದೆ. ಲಂಚದ ಆರೋಪ ಹೊತ್ತ ಸಿಸೋಡಿಯಾ ಬಿಜೆಪಿಗೆ 3 ಪ್ರಶ್ನೆಗಳನ್ನು ಹಾಕಿದ್ದಾರೆ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಮೇಲೆ ಅಬಕಾರಿ ಹಗರಣದ ಗಂಭೀರ ಆರೋಪವಿದೆ. ಬಿಜೆಪಿಯವರು ಇಲ್ಲಿವರೆಗೂ ಆರೋಪ ಮಾಡ್ತಿದ್ರು. ಈಗ ಹಗರಣದಲ್ಲಿ ಬಂಧಿತನಾಗಿರೋ ಆರೋಪಿ ಸನ್ನಿ ಮರ್ವಾ ತಂದೆಯನ್ನ ಸ್ಟಿಂಗ್ ಆಪರೇಷನ್ ಮಾಡಿರೋ ವಿಡಿಯೋ ರಿಲೀಸ್ ಮಾಡಿದೆ. ಇದರಲ್ಲಿ ಕೇಜ್ರಿವಾಲ್ ಸಿಸೋಡಿಯಾ ಸರ್ಕಾರಕ್ಕೆ 80% ಕಮಿಷನ್ ಆರೋಪ ಮಾಡಿದ್ದಾರೆ. L1 उन्होंने देंगे यदि की 150 करोड़ की ऑलरेडी सेल हो गई, इसका मतलब 90% दे दिल्ली में बाहर ही होगी. खेल तो 12% जेन्युइन है, तो दौरा नहीं 253 नहीं है, तो मिनिमम साडा है. बाकी तो 500 करोड़ लिया, साडा तो सब तो घटा है. क्यों? माल भी पैसे का 40 दी 80 दी. कई लोग 1+1 दे रहे, कई 70 रुपए गवर्नमेंट ने 10 पैसे साढ़े. अच्छा, हम गवर्नमेंट ने क्या गया 20 रुपए का माल लो. ರಹಸ್ಯ ಕಾರ್ಯಾಚರಣೆ ವಿಡಿಯೋ ರಿಲೀಸ್ ಹರಿಬಿಟ್ಟ ಬಿಜೆಪಿ ನಾಯಕರು 80% ಹಣ ಕೇಜ್ರಿವಾಲ್ ಮತ್ತು ಸಿಸೋಡಿಯಾಗೆ ಹೋಗ್ತಿದೆ ಅಂತ ನೇರ ಆರೋಪನೂ ಮಾಡಿದ್ರು. कहां टेंडर डाला था और कितना कमीशन आपने अरविंद केजरीवाल या मनीष सिसोदिया जिसके भी हाथ में दिया हो, कितना कमीशन आपने उनको दिया, ये वीडियो बना करके आप डालिए. आप सीबीआई के पास जाइए, बिल्कुल निर्भीक होके जाइए. देश के लोगों का पैसा लूटा गया है, तो इसको उजागर करना. हमने फलाने तारीख को फलाने जगह दिए, आप बिल्कुल डरिए मत. ಬಿಜೆಪಿಯವರ ಈ ಆರೋಪಕ್ಕೆ ಸಿಸೋಡಿಯಾ ತಿರುಗೇಟು ನೀಡಿದ್ರು. ಜೊತೆಗೆ ಸಿಬಿಐ ಅಧಿಕಾರಿ ಸಾವಿಗೆ ಬಿಜೆಪಿ ನೇರ ಕಾರಣ ಅಂತಾನೂ ಆರೋಪಿಸಿದ್ರು. कि अधिकारियों पे इतना दबाव क्यों बनाया जा रहा है कि वो आत्महत्या करने जैसा कदम उठाने पे मजबूर हों? अपने राजनीतिक विरोधियों को कुचलने के लिए अपनी ही सरकार के अधिकारियों को और कितना टॉर्चर करोगे? जिस तरह से राज्यपालों से, उपराज्यपालों से दबाव डाल के उनसे उल्टे सीधे काम कराए जा रहे हैं, जिस तरह से सीबीआई पे दबाव डाल के, ईडी पे दबाव डाल के उल्टे सीधे काम कराए जा रहे हैं, तो क्या अब केंद्र सरकार का काम केवल ऑपरेशन लोटस चलाना रह गया है? ಒಟ್ನಲ್ಲಿ ಕೇಜ್ರಿವಾಲ್ ಸರ್ಕಾರಕ್ಕೆ ಬಿಜೆಪಿ ಮಗ್ಗುಲ ಮುಳ್ಳಾಗಿದ್ದು, ಆಪ್ ಸರ್ಕಾರಕ್ಕೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.